ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಟೇಶ್ವರ ರಾವ್, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನ ಸದಸ್ಯ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಧ್ಯಾನ ಕಲಿಯಬೇಕು ಅನ್ನುವ ಒಂದು ಆಕಾಂಕ್ಷೆ ಅನ್ನೋದು ಹೆಚ್ಚಾಗಿದೆ ಅನ್ನೋದು ನಾವೆಲ್ಲ ಕಡೆನೂ ಕಾಣ್ತಾ ಇದ್ದೀವಿ. ಈ ಧ್ಯಾನ ಕಲಿಯುವ ಮಾರ್ಗದಲ್ಲಿ ನಾವು ಯಾವುದು ಸರಿ ಇಲ್ಲ ಅನ್ನೋದನ್ನು ಡಿಸೈಡ್ ಮಾಡಬೇಕು ಅಂದ್ರೇ ಸಾಧನಾ ಪ್ರಪಂಚಕ್ಕೆ ಕಾಲಿಡಬೇಕು ಅಂದ್ಕೊಂಡಿದ್ದವರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಧ್ಯಾನ ಕಲಿಬೇಕಂದಿದ್ದವರು ಫಸ್ಟು ಯೂಟ್ಯೂಬ್ ಚೆಕ್ ಮಾಡ್ತಾರೆ. ಒಬ್ಬೊಬ್ಬರು ಧ್ಯಾನ ವಿಧಾನವನ್ನು ಒಂದೊಂದು ಥರ ತಿಳಿಸ್ತಾ ಹೋಗೋದ್ರಿಂದ ಸಾಧನಾ ಪ್ರಪಂಚಕ್ಕೆ ಬರಬೇಕು ಅಂದ್ಕೊಂಡಿದ್ದವರಿಗೆ ಫುಲ್ ಕನ್ಫ್ಯೂಸ್ ಆಗ್ತಾಯಿದೆ. ಸ್ನೇಹಿತರೆ, ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ, ಕೋಟೇಶ್ವರ ರಾವ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನ ಸದಸ್ಯ, ನ್ಯೂ ಏಜ್ ಸ್ಪಿರಿಚುವಲ್ ಮೂಮೆಂಟ್ನ ಮುಖ್ಯಸ್ಥ ಆಗಿರುವ ನಾನು ಮತ್ತು ನಮ್ಮ ತಂಡ ಪ್ರತಿ ವರ್ಷವೂ ಬುದ್ಧ ಪ್ರಬೋಧಿತ ಪತ್ರಿಜಿ ಪ್ರಚಲಿತ ಆನಾಪಾನಸತಿ ಧ್ಯಾನ ಮಾರ್ಗವನ್ನು ಒಂದು ಪ್ರಾಥಮಿಕ ವಿದ್ಯೆಯಾಗಿ ಆನ್ಲೈನ್ ಧ್ಯಾನ ತರಗತಿಗಳನ್ನು ನಡೆಸ್ಕೊತಾ ಬರ್ತಾ ಇದ್ದೀವಿ. ಈ ಆನಾಪಾನಸತಿ ಪ್ರಾಥಮಿಕ ಹಾಗೂ ಪ್ರಾರಂಭಿಕ ಶಿಕ್ಷಣ ಶಿಬಿರಗಳಲ್ಲಿ ಈಗಾಗಲೇ ಸಾವಿರಾರು ಜನ ಧ್ಯಾನವನ್ನು ಕಲಿತು ಆರಾಮಾಗಿ ಧ್ಯಾನ ಸಾಧನೆ ಮಾಡ್ಕೊತ ಹಾಯಿಯಾಗಿ ತಮ್ಮ ಜೀವನವನ್ನು ಆನಂದವಾಗಿ ಜೀವಿಸ್ತಾ ಇದ್ದಾರೆ. ಇವತ್ತಿನ ದಿನ ನಾನು ನಿಮ್ಮ ಮುಂದೆ ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಆಗಸ್ಟ್ 1ನೇ ತಾರೀಕಿಂದ ಒಂದು ನ್ಯೂ ಬ್ಯಾಚ್ ನಾವು ಆನಾಪಾನಸತಿ ಪ್ರಾಥಮಿಕ ಹಾಗೂ ಪ್ರಾರಂಭಿಕ ಶಿಕ್ಷಣ ಶಿಬಿರವನ್ನು ಆನ್ಲೈನ್ ಮುಖಾಂತರ ಹಮ್ಮಿಕೊಳ್ತಾ ಇದ್ವಿ. ಪ್ರತಿದಿನ ಪ್ರಾತಃ ಕಾಲ 5:30 7 ಗಂಟೆಯವರೆಗೂ ಈ ಒಂದು ಆನ್ಲೈನ್ ಧ್ಯಾನ ಶಿಬಿರ ನಡೆಯುತ್ತೆ. ಈ ಕೆಳಗೆ ಕೊಟ್ಟಿರುವಂಥ ಗೂಗಲ್ ಫಾರ್ಮ್ ಲಿಂಕ್ ಫಿಲಪ್ ಮಾಡುವ ಮುಖಾಂತರ ನೀವುಗಳು ಈ ಪ್ರಾಥಮಿಕ ಶಿಕ್ಷಣ ಶಿಬಿರದಲ್ಲಿ ಜಾಯಿನ್ ಆಗಿ ಶಿಬಿರದಲ್ಲಿ ಭಾಗವಹಿಸಬಹುದು. ಈ ಆನಾಪಾನಸತಿ ಪ್ರಾಥಮಿಕ ಹಾಗೂ ಪ್ರಾರಂಭಿಕ ಶಿಕ್ಷಣ ಶಿಬಿರದಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ಧ್ಯಾನ ಅಂದರೆ ಏನು, ಅದು ಹೇಗೆ ಮಾಡಬೇಕು, ಮಾಡುವ ಮಾರ್ಗದಲ್ಲಿ ನಮಗೆ ಏನೆಲ್ಲ ಅಡಚಣೆಗಳು ಬರ್ತವೆ, ಇವನ್ನೆಲ್ಲ ಈ ವಿಷಯಗಳನ್ನು ಕುರಿತು ಸಮಗ್ರ ಮಾಹಿತಿಯನ್ನು ಪಡೆದು ಎಲ್ಲಿ ಕನ್ಫ್ಯೂಷನ್ ಅದು ಮಾಡಿಕೊಳ್ಳದೆ ಈ ಧ್ಯಾನ ಮಾರ್ಗವನ್ನು ನಮ್ಮದಾಗಿಸಿಕೊಳ್ಳಬಹುದು. ಹಾಗಾಗಿ ಮಿತ್ರರೇ, ಎಲ್ಲರೂ ಯಾರ್ಯಾರು ಹೊಸದಾಗಿ ಧ್ಯಾನ ಕಲಿಯಬೇಕು ಅನ್ಕೊತಾ ಇದ್ದೀರಲ್ಲ, ಅವರೆಲ್ಲರೂ ಆನಾಪಾನಸತಿ ಪ್ರಾಥಮಿಕ ಹಾಗೂ ಪ್ರಾರಂಭಿಕ ಶಿಕ್ಷಣ ಶಿಬಿರದಲ್ಲಿ ಆನ್ಲೈನ್ ಮುಖಾಂತರ ನಡೆಯುವ ಆಗಸ್ಟ್ 1ನೇ ತಾರೀಕಿಂದ ಪ್ರಾರಂಭ ಆಗಲಿರುವ ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಿ. ಎಲ್ಲರಿಗೂ ಅಭಿನಂದನೆಗಳೊಂದಿಗೆ ನಿಮ್ಮ ಕೋಟೇಶ್ವರ. ಥ್ಯಾಂಕ್ ಯು.